ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಯಾರಿಗೆಲ್ಲ ಅವ್ರ ಕೂದಲು ಈ ರೀತಿ ಉದ್ದವಾಗಿ ಹಾಗೂ ದಟ್ಟವಾಗಿರಬೇಕಂತ ಆಸೆ ಇರಲ್ಲ ಹೇಳಿ ಸ್ನೇಹಿತರೆ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ತುಂಬಾ ಬೆನಿಫಿಟ್ಸ್ ಇರುವಂಥ ಈ ಒಂದು ವಿಡಿಯೋ ನೀವು ಕೂಡ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಈ ರೀತಿ ಉದ್ದವಾದ ಕೂದಲಿಗೋಸ್ಕರ ನಾವು ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಏನೆಲ್ಲ ಹೇರ್ ಡ್ರೈಗಳಾಗಿರ್ಬೋದು ಅಥವಾ ಆಯಿಲ್ಗಳಾಗಿರ್ಬೋದು ಎಷ್ಟೆಲ್ಲ ಕಷ್ಟಪಟ್ಟು ತುಂಬಾ ಯೂಸ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ ಹಾಗೂ ಕೂದಲು ಬೆಳೆಯೋದಿಲ್ಲ, ಇನ್ನೂ ಜಾಸ್ತಿಯಾಗಿ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಹೋಗುತ್ತೆ. ಈ ರೀತಿ ಸ್ವಲ್ಪ ಜನಕ್ಕಂತೂ ಬೋಳ್ತೆಲೆ ಹೋಗ್ತಾ ಹೋಗುತ್ತೆ ಸ್ನೇಹಿತರೆ. ಕೂದಲೇ ಬೆಳೆಯೋದಿಲ್ಲ, ತುಂಬಾ ಕೂದಲು ಉದುರೋ ಸಮಸ್ಯೆ ಆಗಿರ್ಬೋದು ಹಾಗೂ ತುಂಬಾ ವೈಟ್ ಹೇರ್ ಸಮಸ್ಯೆ ಆಗಿರ್ಬೋದು. ಈ ಎರಡು ಸಮಸ್ಯೆಗೂ ಸ್ನೇಹಿತರೆ ಒಂದೇ ಒಂದು ಮನೆಮದ್ದನ್ನು ಯೂಸ್ ಮಾಡ್ತಾ ಹೋಗಿ ನಿಮ್ಮ ಕೂದಲು ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಹಾಗೂ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಸ್ನೇಹಿತರೆ ಒಂದು ಕೂಡ ವೈಟ್ ಹೇರ್ ಸಮಸ್ಯೆ ಕಾಣಿಸೋದಿಲ್ಲ. ಈ ಒಂದು ಯೂಸ್ನ ಮಾಡ್ತಾ ಹೋದರೆ ಸಾಕು ಸ್ನೇಹಿತರೆ. ನಿಮಗೆ ಈ ಒಂದು ಟಿಪ್ಸ್ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ನೀವು ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಯಾವ ರೀತಿ ನಾನು ಇವತ್ತು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇರುವಂಥದ್ದು ಅಂತ ನೋಡಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮೆಂತ್ಯಕಾಳು ಹಾಗೂ ಕಲವಂಜಿ ಶೀಡ್ಸ್ನ ತೊಗೊಳ್ತಾ ಇರೋದು. ಅಂದರೆ ಬ್ಲ್ಯಾಕ್ ಶೀಡ್ಸ್ ಅಂದರೆ ತುಂಬ ಜನಕ್ಕೆ ಗೊತ್ತಾಗುತ್ತೆ ಈಸಿಯಾಗಿ ನೋಡಿ. ಈ ಎರಡು ಇಂಗ್ರೀಡಿಯೆಂಟ್ಸ್ ನಾನು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಕಬ್ಬಿಣದ ಚಿಕ್ಕ ಬಾಣಲೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಕಪ್ಪು ಬಣ್ಣಕ್ಕೆ ಬರೋವರೆಗೂ ಸ್ನೇಹಿತರೆ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರಬೇಕು ಸ್ನೇಹಿತರೆ. ನೋಡಿ, ಮೆಂತ್ಯ ಕಾಳಲ್ಲಂತೂ ನಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ರು ಸ್ನೇಹಿತರೆ ಇದರಿಂದ ನಮ್ಮ ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಹಾಗೂ ನಮ್ಮ ಹೇರ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಬುಡದಿಂದ. ಹಾಗೂ ಈ ಒಂದು ಕಲವಂಜಿ ಶೀಡ್ಸ್ ಏನು ಹೆಲ್ಪ್ ಮಾಡುತ್ತೆ ನಮ್ಮ ಹೇರ್ಸ್ಗೆ ಅಂದರೆ ಸ್ನೇಹಿತರೆ, ನಮ್ಮ ತಲೆಯಲ್ಲಿ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಸ್ನೇಹಿತರೆ ಈಸಿಯಾಗಿ ನಾವು ಕಪ್ಪು ಬಣ್ಣಕ್ಕೆ ಬರಬೇಕು ಅಂದರೆ ಈ ಒಂದು ಕಲವಂಜಿ ಶೀಡ್ಸ್ನ ಯೂಸ್ ಮಾಡಲೇಬೇಕು ಸ್ನೇಹಿತರೆ. ತುಂಬಾ ನ್ಯಾಚುರಲ್ ಆಗಿರುವಂಥ ಈ ಎರಡು ಕಾಳನ್ನು ಸ್ನೇಹಿತರೆ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಎರಡು ಶೀಡ್ಸ್ಗಳು ಸ್ನೇಹಿತರೆ ಇದನ್ನು ಈಸಿಯಾಗಿ ನೋಡಿ ಈ ರೀತಿ ಫಾಲೋ ಮಾಡ್ತಾ ಬನ್ನಿ. ನಾನು ಹೇಳೋ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ. ಎಲ್ಲರೂ ಕೂಡ ಕೇಳ್ತಾ ಹೋಗ್ತಾರೆ, ನಿಮಗೆ ಏನನ್ನು ಯೂಸ್ ಮಾಡ್ತಾ ಹೋಗ್ತೀರಾ, ಇಷ್ಟು ಚೆನ್ನಾಗಿ ನಿಮ್ಮ ಕೂದಲಿಗೆ ರಿಸಲ್ಟ್ ಸಿಗ್ತಾ ಇದೆ, ಎಷ್ಟು ಚೆನ್ನಾಗಿ ದಪ್ಪವಾಗಿದೆ ಅಂತ ಸ್ನೇಹಿತರೆ. ಹಾಗಾದರೆ ನೋಡಿ, ನಾನು ಕೂಡ ಯಾವಾಗಲೂ ಈ ಒಂದೇ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಹೋಗ್ತೇನೆ. ನೋಡಿ ಎಷ್ಟೆಲ್ಲ ಇದರಿಂದ ಬೆನಿಫಿಟ್ಸ್ ಇದೆ ಅಂತ. ಇವಾಗ ಈ ಕಡೆ ಈ ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ಕಪ್ಪು ಆಗೋವರೆಗೂ ನಾನು ಹಾಗೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕಡೆ ಇನ್ನೊಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಅಂದರೆ ಮುಂದಿನ ಸ್ಟೆಪ್ನ ಹೇಳ್ಕೊಡ್ತೇನೆ. ಈ ಒಂದು ಹೇರ್ ಆಯಿಲ್ ಮಾಡೋದಕ್ಕೆ ಸ್ನೇಹಿತರೆ ನೋಡಿ, ನಾನು ಇನ್ನೊಂದು ಚಿಕ್ಕದಾಗಿರುವಂಥ ಈರುಳ್ಳಿನ ತೊಗೊಂಡಿರೋದು ಸ್ನೇಹಿತರೆ. ಈರುಳ್ಳಿ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಈರುಳ್ಳಿಯಲ್ಲಿ ಸ್ನೇಹಿತರೆ ನೋಡಿ, ನಾನು ಒಂದು ಈರುಳ್ಳಿನ ತೊಗೊಂಡು ಕಟ್ ಮಾಡ್ಕೋತಾ ಇರುವಂಥದ್ದು. ಈರುಳ್ಳಿ ಕೂಡ ನಮ್ಮ ಹೇರ್ಗೆ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈರುಳ್ಳಿಯಲ್ಲಿ ಸಲ್ಫರ್ ಅನ್ನುವಂಥ ಅಂಶ ಇರೋದ್ರಿಂದ ನಮ್ಮ ಕೂದಲು ಹೇರ್ ಫಾಲ್ ಸಮಸ್ಯೆ ಆಗೋದನ್ನು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ನೋಡಿ ಸ್ನೇಹಿತರೆ, ನಾನು ಒಂದೇ ಒಂದು ಈರುಳ್ಳಿನ ತೊಗೊಂಡಿರೋದು. ಈ ಒಂದು ಈರುಳ್ಳಿ ಏನು ಮಾಡಬೇಕು ಅಂತ ತಿಳಿಸ್ತೇನೆ ಬನ್ನಿ ಸ್ನೇಹಿತರೆ. ಈ ಕಡೆ ನೋಡಿ, ನಾವು ಕಲವಂಜಿ ಶೀಡ್ಸ್ ಹಾಗೂ ಮೆಂತ್ಯ ಕಾಳು ನೋಡಿ ಯಾವ ರೀತಿ ಪೂರ್ತಿ ಕಪ್ಪು ಬಣ್ಣಕ್ಕೆ ಬಂದಿರೋವರೆಗೂ ನಾನು ಫ್ರೈ ಮಾಡ್ಕೊಂಡಿರೋದಾಗಿದೆ. ಹಾಗೂ ಇದನ್ನು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ಇವಾಗ ಇದನ್ನು ಒಂದು ಕುಟ್ಟೋ ಕಲ್ಲನ್ನ ತೊಗೊಂಡ್ಬಿಟ್ಟು ನೀವು ಈ ರೀತಿ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ಇದರದ್ದು. ಅಥವಾ ನೀವು ಮಿಕ್ಸಿ ಜಾರ್ಗೆ ಹಾಕೊಂಡ್ರೂ ಕೂಡ ಈಸಿಯಾಗಿ ಪೌಡರ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಪೌಡರ್ ಮಾಡ್ಕೋತಾ ಇರುವಂಥದ್ದು ಅಂತ ಪೂರ್ತಿಯಾಗಿ ಪುಡಿ ಆಗೋವರೆಗೂ ನಾವು ಪೌಡರ್ ಮಾಡ್ಕೋತಾ ಇರುವಂಥದ್ದು. ನಾನು ಇಲ್ಲೇ ಈ ಒಂದು ಕಬ್ಬಿಣದ ಬಾಣಲೆಯಲ್ಲೇ ನಾನು ಕುಟ್ಕೋತಾ ಇರುವಂಥದ್ದು ನೋಡಿ. ಯಾಕಂದರೆ ಚೆನ್ನಾಗಿ ಫ್ರೈ ಆದರೆ ಸಾಕು ಸ್ನೇಹಿತರೆ, ನನ್ನ ಕೈಯಿಂದ ಮುಟ್ಟರೆ ಸಾಕು ಮ್ಯಾಶ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ನಾನು ಇದ್ರ ಒಳಗಡೆ ಕುಟ್ಕೋತಾ ಇರುವಂಥದ್ದು. ನೀವು ಬೇಕಾದರೆ ಮಿಕ್ಸಿ ಜಾರ್ಗೂ ಹಾಕ್ಕೊಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದನ್ನು ಕುಟ್ಟಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಹಾಗೂ ಇದರಿಂದ ನಾನು 2 ಟಿಪ್ಸ್ನ ನಿಮಗೆ ಹೇಳ್ಕೊಡ್ತೇನೆ ಸ್ನೇಹಿತರೆ. ನೀವು ಹೇರ್ ಡ್ರೈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಹಾಗೂ ನೀವು ಹೇರ್ ಆಯಿಲ್ ಕೂಡ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗಾದರೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೇನೆ ಬನ್ನಿ. ಇವಾಗ ಪೂರ್ತಿಯಾಗಿ ಪೌಡರ್ ಆಗಿದೆ ನೋಡಿ. ನಾನು ಇದನ್ನು ಒಂದು ಪ್ಲೇಟ್ ಒಳಗಡೆ
ಟ್ರಾನ್ಸ್ಫರ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ ಯಾವ ರೀತಿ ಪೂರ್ತಿಯಾಗಿ ಪೌಡರ್ ಆಗಿರುವಂಥದ್ದು ಅಂತ. ಈ ಒಂದು ಪೌಡರ್ನ ನೀವು ಎಷ್ಟು ಡೇಸ್ ಬೇಕಾದರೂ ಸ್ಟೋರ್ ಮಾಡಿಟ್ಕೊಳ್ಬೋದು ಸ್ನೇಹಿತರೆ. ಸ್ಟೋರ್ ಮಾಡಿಟ್ಕೊಂಡು ಇದರೊಳಗಡೆ ಸ್ವಲ್ಪ ಕೋಕೋನಟ್ ಆಯಿಲು ಹಾಗೂ ಸ್ವಲ್ಪ ಅಲೋವೆರಾ ಜೆಲ್ನ ಯೂಸ್ ಮಾಡಿಕೊಂಡು ಇದ್ರೊಳಗಡೆ ನೀವು ಹೇರ್ ಡ್ರೈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಪೌಡರ್ನ ನೀವು ಒಂದು ಡಬ್ಬಿಯಲ್ಲಿ ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು. ಹಾಗೂ ನೆಕ್ಸ್ಟ್ ನೋಡಿ ನಾನೊಂದು ಕಬ್ಬಿಣ ಬಾಣಲಿಯನ್ನು ತೊಗೊಂಡ್ಬಿಟ್ಟು ಸ್ನೇಹಿತರೆ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಚಿಕ್ಕದಾಗಿ, ಅದನ್ನು ಹಾಕ್ಕೊಂಡಿರೋದು ನೋಡಿ. ಈ ರೀತಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನು ಕಲ್ವಂಜಿ ಸೀಡ್ಸ್ ಹಾಗೂ ಮೆಂತ್ಯ ಕಾಳನ್ನು ಫ್ರೈ ಮಾಡ್ಕೊಂಡಿದ್ನಲ್ವ ಅದರೊಳಗಡೆ ಈ ರೀತಿ ನೋಡಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋತಾ ಇರುವಂಥದ್ದು. ಚೆನ್ನಾಗಿ ಸ್ವಲ್ಪ ಪ್ರಮಾಣದಲ್ಲಿ ಫ್ರೈ ಮಾಡ್ಕೊಂಡ್ಬಿಡಿ. ಫ್ರೈ ಆದ ತಕ್ಷಣ ನೋಡಿ ನಾನು ಇದರೊಳಗಡೆ ಹೇರ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇರೋದು. ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ನಾನು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್. ನಿಮಗೆ ಯಾವ್ದು ಆಯಿಲ್ ಇಷ್ಟನೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಆಲ್ಮಂಡ್ ಆಯಿಲ್ ಆಗಲಿ ಅಥವಾ ನೀವು ಬೇರೆ ಆಯಿಲ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಬಾಯ್ಲ್ ಮಾಡ್ಕೊಂಡ್ಬಿಡಿ. ನೋಡಿ ನಾನು ಮಾಡ್ಕೊಂಡು ಇಟ್ಕೊಂಡಿರುವಂಥ ಪೌಡರ್ ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ಸ್ನೇಹಿತರೆ. ಇವಾಗ ಕಲ್ವಂಜಿ ಸೀಡ್ಸ್ ಹಾಗೂ ಮೆಂತ್ಯ ಕಾಳಿನ ಪೌಡರ್ ಕೂಡ ಹಾಕ್ಕೊಂಡ್ಬಿಟ್ಟು ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಕುದಿ ಬರ್ತಾ ಇರೋವಂಥದ್ದು ಸ್ನೇಹಿತರೆ ಅಂತ. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. 3 ಇಂಗ್ರೀಡಿಯೆಂಟ್ಸ್ ಕೂಡ ಅದರ ಅಂಶ ಈ ಒಂದು ಆಯಿಲ್ ಒಳಗಡೆ ಬಿಡುಗಡೆ ಆಗಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ಬಿಡಿ. ನೋಡಿ ನಾವು ಈ ಒಂದು ಏನಂತೀರ ಈರುಳ್ಳಿ ಕೂಡ ನಾವು ಈರುಳ್ಳಿ ಆಯಿಲ್ನ ರಸನ ತೆಗೆದುಬಿಟ್ಟು ಸ್ನೇಹಿತರೆ ಹಾಗೆ ನಾವು ನಮ್ಮ ಹೇರ್ಸ್ಗೆ ಹಚ್ಬೋದು. ಎಲ್ಲಿ ಬೊಕ್ಕುತ್ತಲೇ ಇದೆ, ಕೂದಲೇ ಬೆಳೀತಾ ಇಲ್ಲ ಅಂತಂದರೆ ಅಲ್ಲಿ ಅಪ್ಲೈ ಮಾಡ್ತಾ ಹೋದರೆ ಸ್ನೇಹಿತರೆ ನೀವು 1 ತಿಂಗಳಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಕೂದಲು ಬೆಳೀತಾ ಹೋಗುತ್ತೆ. ಕೂದಲೇ ಇಲ್ಲ ಅಂದರೂ ಕೂಡ ಚೆನ್ನಾಗಿ ಕೂದಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅಷ್ಟು ಒಳ್ಳೆಯದು, ಯಾಕಂದರೆ ಇದರಲ್ಲಿ ಸಲ್ಫರ್ ಅಂಶ ಇರೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಈರುಳ್ಳಿ. ನೀವು ಆಹಾರದಲ್ಲಿ ಕೂಡ ಈರುಳ್ಳಿನ ಯಾವಾಗಲೂ ಸೇವನೆ ಮಾಡ್ತಾ ಇರಬೇಕು ಸ್ನೇಹಿತರೆ. ನಿಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಹಾಗೂ ನಿಮ್ಮ ಹೇರ್ಸ್ ತುಂಬಾ ದಟ್ಟವಾಗಿ ಆ್ಯಂಡ್ ಉದ್ದವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಇದನ್ನು ಈ ರೀತಿ ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಟ್ಟಿರೋದು ನಾನು. ಕುದ್ದಿದ ತಕ್ಷಣ ನೋಡಿ ಯಾವ ರೀತಿ ಇದನ್ನು ಚೆನ್ನಾಗಿ ಇವಾಗ ಪ್ರಿಪೇರ್ ಆಗಿದೆ ಸ್ನೇಹಿತರೆ. ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಪೂರ್ತಿಯಾಗಿ ತಣ್ಣಗಾದ ತಕ್ಷಣ ಸ್ನೇಹಿತರೆ ನಾನೊಂದು ಬೌಲ್ ಒಳಗಡೆ ಇವಾಗ ಫಿಲ್ಟರ್ ಮಾಡ್ಕೋತೇನೆ. ನೋಡಿ ಯಾವ ರೀತಿ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳುವಂಥದ್ದು ತೊಗೊಂಡ್ಬಿಟ್ಟು ನಾನಿವಾಗ ಈ ಒಂದು ಹೇರ್ ಆಯಿಲ್ನ ಫಿಲ್ಟರ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಯಾವ ರೀತಿ ಅಂತ ಈಸಿಯಾಗಿ ಫಿಲ್ಟರ್ ಮಾಡ್ಕೊಳ್ಬೋದು. ಹಾಗೂ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಆಯಿಲ್ ಕೂಡ ಈ ಒಂದು ಬೌಲ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಹಾಗೂ ಈ ಒಂದು ಶಕ್ತಿಶಾಲಿಯಾಗಿರುವಂಥ ಹೇರ್ ಆಯಿಲ್ ಇವಾಗ ರೆಡಿಯಾಗಿದೆ ಹಾಗೂ ನಿಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಈ ಒಂದು ಹೇರ್ ಆಯಿಲ್ನ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಮುದುಕರವರೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ ನೀವು ಹೇರ್ ಡೈ ಕೂಡ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಟೈಮ್ ಇಲ್ಲ ಅಂದರೆ ಈ ರೀತಿ ಹೇರ್ ಆಯಿಲ್ ನಿಮಗೆ ಎಷ್ಟು ಬೇಕು ಅಷ್ಟು ಜಾಸ್ತಿ ಪ್ರಮಾಣದಲ್ಲೂ ಕೂಡ ಮಾಡಿಟ್ಟು ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ಸ್ನೇಹಿತರೆ. ವಾರದಲ್ಲಿ ಒಂದು 2 ಟೈಮ್ಸ್ ಆದರೂ ನೀವು ಹೇರ್ಸ್ಗೆ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಮ ಹೇರ್ಸ್ ನೋಡಿ ಯಾವ ರೀತಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ತುಂಬಾ ಸ್ಟ್ರಾಂಗ್ ಆಗಿ ಆ್ಯಂಡ್ ಲಾಂಗ್ ಆಗಿ ಬೆಳೀತಾ ಹೋಗುತ್ತೆ ಹಾಗೂ ತಿಕ್ಕಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ನೀವು ಕೂಡ ನಂಬೋದು ನನ್ನ ಹೇರ್ ಆಯಿಲ್ ನಾನು ಕೂಡ ಇದನ್ನು ಯೂಸ್ ಮಾಡ್ತಾ ಬಂದು ನಮ್ಮ ಹೇರ್ಸ್ಗೆ ಯಾವ ರೀತಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅಂದರೆ ನೀವು ನಂಬೋದಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಕೂದಲು ದಪ್ಪವಾಗಿ ಬೆಳೀತಾ ಹೋಗುತ್ತೆ. ನೋಡಿ ಸ್ನೇಹಿತರೆ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ. ನಿಮ್ಮ ಹೇರ್ಸ್ಗೆ ಈ ರೀತಿ ನಿಮ್ಮ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನಿಮ್ಮ ಹೇರ್ಸ್ ಬುಡದಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ತಾ ಬನ್ನಿ. ವಾರದಲ್ಲಿ ಒಂದು 2 ಟೈಮ್ಸ್ ಅಪ್ಲೈ ಮಾಡ್ತಾ ಬನ್ನಿ. ಹಾಗಾದರೆ ಈ ಒಂದು ಹೇರ್ ಆಯಿಲ್ನ ಲೇಟ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.